ರಾಕಿ ಫಿಲ್ಮ್ ನೋಡ್ತಾ ಇದ್ದೆ ನೆನ್ನೆ. ಅದರಲ್ಲಿ ಪ್ರಾಕ್ಟೀಸ್ ಸೀನಲ್ಲಿ ಕೋಚ್ ಹೇಳ್ತಾರೆ ರಾಕಿಗೆ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಏನೂ ಮಾಡೋಕ್ಕಾಗಲ್ಲ. ಆಗ ಯಾಕೆ ಮಾಡ್ತಾ ಇಲ್ಲ ಅಂತಂದಾಗ ರಾಕಿ ಹೇಳ್ತೀನಿ ನಾಳೆಯಿಂದ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಕೋಪ ಬಂದು ಕೋಚ್ ಹೇಳ್ತಾರೆ ದೆರ್ ಇಸ್ ನೋ ಟುಮಾರೋ. ಈ ಆ್ಯಕ್ಚುಲಿ ಅವರು ಸಖತ್ ಸ್ಟ್ರಾಂಗಾಗಿ ಹೇಳ್ತಾರೆ ದೆರ್ ಇಸ್ ನೋ ಟುಮಾರೋ ಅಂತ ಸ್ಟ್ರಾಂಗಾಗಿ ಹೇಳ್ತಾರೆ. ದೆರ್ ಇಸ್ ನೋ ಟುಮಾರೋ ಅದು ಒಂದು ಪದ ಎಷ್ಟು ಇಂಪ್ಯಾಕ್ಟ್ಫುಲ್ ಪದ ಅಂತಂದರೆ ನಾಳೆ ಇಲ್ಲ ನಮಗೆ. ಸೊ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವೇನೋ ಸಾಧನೆ ಮಾಡೋಕ್ಕೆ ಅಂತ ಹೊರಟಿರ್ತೀವಿ, ಏನೋ ಶುರು ಮಾಡಬೇಕು, ಏನೋ ಕೆಲಸ ಮಾಡೋಕ್ಕೆ ಹ್ಯಾಬಿಟ್ ಇರ್ಬೋದು, ಒಂದು ರೆಸೊಲ್ಯೂಷನ್ ಇರ್ಬೋದು, ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ. ಬಟ್ ಮುಂದೂಡ್ತಾ ಹೋಗ್ತೀವಿ, ನಾಳೆ 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 ಅಂತ ಹಾಕೊಂಡು ಹೋಗ್ಬಿಡ್ತೀವಿ. ಅದೊಂದು ಪದ ಜ್ಞಾಪಕ ಇಟ್ಕೊಂಡ್ರೆ ನಾಳೆ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ಅದೊಂದು ಪದ ನಾವು ಜ್ಞಾಪಕ ಇಟ್ಕೊಂಡ್ರೆ ವಿ ಕ್ಯಾನ್ ಅಚೀವ್ ಸ್ಟಫ್. ನಾವು ಏನು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀವೋ, ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ನಾಳೆ ಅಲ್ಲ ಶುರು ಮಾಡಿ, ಈಗಲೇ ಶುರು ಮಾಡಿ ಇದು ಮಾಡ್ಕೊಂಡು ಹೋದರೆ ಅದರಿಂದ ಇಂಪ್ಯಾಕ್ಟ್ಫುಲ್ ಆಗುತ್ತೆ. ಅದರಿಂದ ಎಷ್ಟೊಂದು ಕೆಲಸಗಳು ಮುಂದೆ ಹೋಗುತ್ತೆ. ಎಷ್ಟೊಂದು ಸಾರಿ ನಾವು ಮಾಡೋಂಥ ಕೆಲಸಗಳಿಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ. ನಮಗೆ ಬೇರೆ ಇನ್ನೆಲ್ಲಿಂದನೋ ಮೋಟಿವೇಶನ್ ಬರೋ ಅವಶ್ಯಕತೆ ಇಲ್ಲ. ಇಂಥದ್ದು ಒಂದೊಂದು ಪದಗಳು, ಇಂಥದ್ದು ಒಂದೊಂದು ಸೆಂಟೆನ್ಸ್ಗಳನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಇದು ಮಾಡ್ತಾ ಹೋದರೆ ಅದರದೇ ನಮಗೆ ಸಖತ್ ಹೆಲ್ಪ್ ಆಗುತ್ತೆ. ಈ ಪದ ಹೇಳ್ತಾ ದೇರ್ ಇಸ್ ನೋ ಟುಮಾರೋ ಅಂತ ಹೇಳಿದಾಗ ಎಲ್ಲ ಕೆಲಸನ ಇವತ್ತೇ ಮಾಡಿಬಿಡು ಅಂತ ಅರ್ಥ ಅಲ್ಲ. ಎಷ್ಟೊಂದು ಸಾರಿ ಏನಾಗುತ್ತೆ, ಇದ್ರದ್ದು ಇನ್ನೊಂದು ಸೈಡ್ ಎಫೆಕ್ಟ್ ಇದೆ. ಎಷ್ಟೊಂದು ಸಾರಿ ಏನಾಗುತ್ತೆ, ನಾವು ಕೆಲಸ ಮಾಡ್ತೀವಿ, ಶುರು ಮಾಡ್ತೀವಿ, ಕೆಲಸ ಮಾಡ್ತಾ ಹೋಗ್ತೀವಿ, ಮಾಡ್ತಾ ಏನಾಗುತ್ತೆ, ನಾವು ನಾಳೆ ಇದೆ ಅನ್ನೋದನ್ನೇ ಮರ್ತ್ಬಿಡ್ತೀವಿ. ನಾಳೆ ಇದೆ ಅನ್ನೋದನ್ನೇ ಮರ್ತ್ಬಿಟ್ಟು ಇವತ್ತೇ ರಾತ್ರಿ ಈಗಲೇ ಮುಗಿಸ್ಬೋಣ, ಡೇ ನೈಟ್ ಲೈಕ್ ಸೊ ಲಾಂಗ್ ಅವರ್ಸ್ ವರ್ಕ್ ಮಾಡಿ ನಮಗೆ ನಾವು ಎಕ್ಸ್ಟ್ರಾ ಸ್ಟ್ರೆಸ್ ತಂದ್ಕೋತೀವಿ ನಾವೇನೆ. ಅದರಿಂದ ಏನಾಗುತ್ತೆ, ನಮ್ಮ ಪ್ರೊಡಕ್ಟಿವಿಟಿ, ನಾವು ಜಾಸ್ತಿ ಅವರ್ಸ್ ಕೆಲಸ ಮಾಡಿದಷ್ಟು ನಮ್ಮ ಪ್ರೊಡಕ್ಟಿವಿಟಿ ಈಸಿಯಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಬಾಡಿಗೆ ರೆಸ್ಟ್ ಬೇಕಾಗಿರುತ್ತೆ, ನಾವು ಅದನ್ನು ಮರ್ತ್ಬಿಡ್ತೀವಿ. ಎಷ್ಟೊಂದು ಸಾರಿ ನಾಳೆ ಇದೆ ಅನ್ನೋದನ್ನೇ ಮರ್ತ್ಬಿಟ್ಟಿರ್ತೀವಿ. ಒಂದು ನಾಳೆ ಇದೆ ಅಂತ ಕಂಪ್ಲೀಟ್ ಫುಲ್ ಜ್ಞಾಪಕದಲ್ಲಿ ಇಟ್ಕೊಂಡು ಎಲ್ಲ ಕೆಲಸನೂ ಮಾಡೋದು ನಿಲ್ಲಿಸ್ಬಿಡ್ತೀವಿ. ಇನ್ನೊಂದು ನಾಳೆ ಇದೆ ಅಂತ ಅನ್ನೋದನ್ನೂ ಮರ್ತ್ಬಿಟ್ಟು ನಾನು ಒಂದು ವಿಷಯದಲ್ಲಿ ನಾಳೆ ಎಲ್ಲ ಕೆಲಸಗಳನ್ನ ನಾಳೆಗೆ ಆಗ್ತಾ ಹೋಗ್ಬಿಡ್ತೀವಿ. ಇನ್ನೊಂದು ವಿಷಯದಲ್ಲಿ ಎಲ್ಲ ಕೆಲಸನ ಇವತ್ತೇ ಮುಗ್ಸಕ್ಕೆ ನೋಡಿಕೊಂಡು ಎರಡೂ ತಪ್ಪೋದು. ಕೆಲಸಗಳನ್ನ ನಾಳೆಗೂ ಹಾಕಬೇಡಿ, ಎಲ್ಲನೂ ಇವತ್ತೇ ಮುಗ್ಸಕ್ಕೆ ನೋಡಬೇಡಿ. ಎಲ್ಲವನ್ನು ಇವತ್ತೇ ಮುಗ್ಸಕ್ಕೆ ನೋಡಬೇಡಿ, ಎಲ್ಲ ಕೆಲಸನ ಮುಂದೆ ಹಾಕಕ್ಕೆ ನೋಡಬೇಡಿ. ಅವತ್ತಿನ ಕೆಲಸ ಅವತ್ತಿಗೆ ಮಾಡಿಕೊಂಡು ಎಷ್ಟು ಬ್ಯಾಲೆನ್ಸ್ ಮಾಡ್ತಾ ಹೋದಾಗ ನಮಗೆ ಕೆಲಸ ಈಸಿ ಆಗಿಬಿಡುತ್ತೆ. ನಾವೇನು ಸಾಧನೆ ಮಾಡೋಕ್ಕಂತ ಹೊರಟಿರ್ತೀವೋ ಅದಷ್ಟು ನಮಗೆ ಈಸಿಯಾಗಿ ಅಚೀವ್ ಮಾಡ್ಬೋದು ಅನಿಸುತ್ತೆ. ಇದೆರಡು ಇದನ್ನ ಇಟ್ಕೊಳ್ಳಿ. ದೆರ್ ಇಸ್ ನೋ ಟುಮಾರೋ ಕೆಲಸಗಳನ್ನ ಮುಂದಕ್ಕೆ ಹಾಕಬೇಡಿ. ಮತ್ತು ನಾಳೆ ಇದೆ ಕೂಡ, ದೆರ್ ಈಸ್ ಟುಮಾರೋ, ನಾಳೆನೂ ಇದೆ, ನೀವು ನಾಳೆನೂ ಬದುಕಬೇಕು, ನಾಳೆನೂ ಇದು ಕೆಲಸ ಮಾಡಬೇಕು, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಇವೆರಡೂ ಪದಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಹೋದಾಗ ನಮ್ಮ ಸಕ್ಸಸ್ಗೆ ಯಾರೂ ತಡೆ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಅನಿಸ್ತೀನಿ. ಥ್ಯಾಂಕ್ ಯು.